ಎಲ್ಲ ಕೆಲಸದ ಒತ್ತಡದ ನಡುವೆಯೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಬ್ಯಾಂಕಿನ ನೂತನ ಶಾಖೆ ಕಟ್ಟಡ ಉದ್ಘಾಟಿಸಿದ ಮಾತೋಶ್ರೀ ದ್ರಾಕ್ಷಾಣಿ ಶರಣಬಸಪ್ಪ ಅಪ್ಪ ಅವರಿಗೆ ನನ್ನ ಹಾಗೂ ಬ್ಯಾಂಕಿನ ನಿರ್ದೇಶಕರ ಮತ್ತು ಸಿಬ್ಬಂದಿ ಅವರಿಂದ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಮುಂದುವರೆದು ನನ್ನ ಆಹ್ವಾನವನ್ನು ಸ್ವೀಕರಿಸಿದ ಉದ್ಘಾಟಕರಾಗಿ ಬಂದು ವೇದಿಕೆ ಮೇಲೆ ಶೋಭೆ ತಂದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಮಾನ್ಯ ಸಚಿವರು, ಸಣ್ಣ ಕೈಗಾರಿಕೆಗಳು, ಕರ್ನಾಟಕ ಸರ್ಕಾರ ಇವರಿಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನ ಹಾಗೂ ಬ್ಯಾಂಕಿನ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿದ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಶ್ರೀ ಅಲ್ಲಪ್ರಭು ಪಾಟೀಲ್ ಇವರಿಗೆ ನನ್ನ ಹಾಗೂ ಬ್ಯಾಂಕಿನ ನಿರ್ದೇಶಕರ ಸಿಬ್ಬಂದಿ ಮತ್ತು ವರ್ಗದವರಿಂದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಇಂದಿನ ಈ ಸಂತೋಷದ ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣಕ್ಕೆ ಸ್ಪಂದಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬ್ಯಾಂಕಿನ ಷೇರುದಾರರು, ಗ್ರಾಹಕರು, ಆಹ್ವಾನಿತರು, ಸರ್ಕಾರಿ ಇಲಾಖೆ ಅಧಿಕಾರಿಗಳು, ಇತರ ಬ್ಯಾಂಕಿನ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ತೆರಿಗೆ ಸಲಹೆಗಾರರು, ಲೆಕ್ಕ ಪರಿಶೋಧಕರು, ಆಸ್ತಿ ಮೌಲ್ಯ ಮಾಪಕರು ಇವರೆಲ್ಲರಿಗೂ ಬ್ಯಾಂಕಿನ ನೂತನ ಶಾಖೆಯ ಕಟ್ಟಡ ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತ ಕೋರುತ್ತೇನೆ. ಆರಾಧ್ಯ ದೇವರಾದ ಮಹಾದಾಸೋಶ್ರೀ ಶರಣಬಸವೇಶ್ವರರಿಗೆ ವಂದಿಸುತ್ತಾ 2025ನೇ ವರ್ಷದ ಈ ಪ್ರಥಮ ರವಿವಾರ ಸುಂದರ ಸೂರ್ಯಕಿರಣಗಳಿಗೆ ಸ್ವಾಗತಿಸುತ್ತಾ ವೇದಿಕೆಯ ಮೇಲೆ ಆಸನರಾಗಿರುವ ಕಾರ್ಯಕ್ರಮದ ದಿವ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಮುನಿರಂಜನ್ ಸ್ವರೂಪ ಚರಲಿಂಗ ಮಹಾಸ್ವಾಮಿಗಳ ಗದ್ದಿಗೆ ಮಠ ಮಕ್ಕಂಪುರ ಕಲಬುರಗಿಯವರ ಪಾದಗಳಿಗೆ ವಂದಿಸುತ್ತಾ ಹಾಗೂ ಬ್ಯಾಂಕಿನ ನೂತನ ಶಾಖೆಯ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಹಾಗೂ ಬ್ಯಾಂಕಿನ ನಿರ್ದೇಶಕರ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಬಿಜಾಪುರದ ಸಿಟೆಕ್ ಟೆಕ್ನಾಲಜಿ ಹಾಗೂ ಮುಂಬೈನ ನೆಟ್ಟೆಕ್ ಸರ್ವಿಸಸ್ ಇವರುಗಳ ಪ್ರತಿನಿಧಿಗಳು ಮತ್ತು ಕಲಬುರಗಿ ಮಧು ಕಂಪ್ಯೂಟರ್ಸ್ ಶ್ರೀ ಜೋಶಿ ಅವರಿಗೆ ಇದರ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸಿ ಕೋರುತ್ತೇನೆ. ನಾವು 2 ತಿಂಗಳ 5 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ನಿನ್ನೆ ತರ ನೋಡಿ 2 ತಿಂಗಳ 5 ದಿವಸಕ್ಕೆ ಕಂಪ್ಲೀಟ್ ಆಗಿದೆ. ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ನಮ್ಮ ಸ್ಟ್ರಾಂಗ್ ರೂಮ್, ಲಾಕರ್ಸ್ ಎಲ್ಲ ರೆಡಿ ಆಗಿದೆ, ನೆಟ್ ಎಲ್ಲ ಆಗಿದೆ. ಇದೇ ನಮ್ಮ ಮೋಸ್ಟ್ಲಿ 2 ಅಥವಾ 3 ದಿವಸ ನಾವು ಸ್ಟಾರ್ಟ್ ಮಾಡ್ತೀವಿ ಬ್ಯಾಂಕ್. ಹಾಗೂ ನಮ್ಮ ಆತ್ಮೀಯರಾದ ಹಾಗೂ ನನ್ನ ಸೋದರರಾದ ಶ್ರೀ ಬಸವರಾಜ್ ದೇಶಮುಖ್ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಸೆಕ್ರೆಟರಿ ಆಗಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ನನ್ನ ಮತ್ತು ನನ್ನ ಬ್ಯಾಂಕಿನ ಸ್ವಾಗತ. ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೂ ಮತ್ತು ಛಾಯಾಗ್ರಾಹಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ತಮಗೆಲ್ಲರೂ ನೂತನ ವರ್ಷದ ಶುಭಾಶಯಗಳನ್ನು ಹೇಳುವ ಮೂಲಕ ನನ್ನ ಈ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಭಾಗವಹಿಸಿದ್ದೇವೆ. ಸುಮಾರು 1996ರಲ್ಲಿ ಈ ಒಂದು ಗಣೇಶ್ ಬ್ಯಾಂಕ್ ಪ್ರಾರಂಭವಾಗಿ ಭಾಳಷ್ಟು ಜನರಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಂಕ್ ಅಂಥೇಳಿ ಪ್ರಪ್ರಥಮವಾಗಿ ಗುಲ್ಬರ್ಗದ ಹೃದಯ ಭಾಗದಲ್ಲಿ ಕಿರಾಣಾ ಬಾಜಾರ್, ಸೂಪರ್ ಮಾರ್ಕೆಟ್, ಗಂಜ್ ಏರಿಯಾ ಎಲ್ಲ ಕಡೆಯೂ ಕೂಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಭಾಳಷ್ಟು ಸಹಾಯ ಮಾಡಿರ್ತಕ್ಕಂಥ ಬ್ಯಾಂಕ್ ಅಂಥೇಳಿ ಇವತ್ತು ನಾವೆಲ್ಲ ನಂಬಿದ್ದೇವೆ. ಅದನ್ನು ನೆಚ್ಚಿಕೊಂಡೇ ಇವತ್ತು ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಬಂದಿದ್ದೀವಿ ಅಂಥೇಳಿ ನಾನು ಭಾವಿಸಿದ್ದೀನಿ. ಇವತ್ತು ಅದೇ ಒಂದು ಹೊಸ ಬ್ರ್ಯಾಂಚನ್ನು ಈ ಸ್ಟೇಷನ್ ಬಜಾರ್ದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀರಿ. ಭಾಳ ಸಂತೋಷ ವಿಷಯ. ಹೊಸ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ, ಹೊಸ ಬ್ರ್ಯಾಂಚ್ನ. ಇದರ ಉದ್ಘಾಟನೆಯನ್ನು ಕೂಡ ಅಮ್ಮವರು ನಾವೆಲ್ಲ ವೇದಿಕೆ ಮೇಲೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೀವಿ. ಬರ್ತಕ್ಕಂಥ ದಿವಸದಲ್ಲಿ ನಾವು ಯಾವಾಗಲೂ ಕೂಡ ಈ ಬ್ಯಾಂಕ್ ಒಳ್ಳೆಯ ರೀತಿಯಿಂದ ಗ್ರಾಹಕರಿಗೆ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಅವರು ರೀಪೇಮೆಂಟ್ ಮಾಡಿದರ ಫಲವಾಗಿ ಇವತ್ತು ಬ್ಯಾಂಕಿನ ಹೆಸರನ್ನು ಉಳಿಸಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಬರೀ ಬ್ಯಾಂಕ್ ಲೋನ್ ತೆಗೆದುಕೊಂಡು ಹೋಗೋದು ಮುಖ್ಯ ಅಲ್ಲ, ಆ ಲೋನ್ ತೆಗೆದುಕೊಳ್ತಕ್ಕಂಥ ಉದ್ದೇಶ ಕೂಡ ಸರಿ ಇರಬೇಕು. ಯಾಕಂದರೆ ಇವತ್ತು ನಾಳೆ ಬ್ಯಾಂಕ್ನಲ್ಲಿ ನಾವು ಷೇರುದಾರರಾಗಿವೆ ಅಂತ ಹೇಳಿ ಆ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಬೇರೆಯವರಿಗೆ
ಬ್ಯಾಂಕ್ 2-3 ರೂಪಾಯಿ ಕೊಟ್ಟರೆ ನೀವು ಬೇರೆಯವರಿಗೆ 4 ರಂಗೆ 5 ರಂಗೆ ಬಡ್ಡಿ ವ್ಯವಹಾರ ಮಾಡಿ ಹೋಗಿ ಸಿಗಿಬಿದ್ದು ಆ ದುಡ್ಡನ್ನು ಹೊರಗೆ ಬರೋಂಗಿಲ್ಲ, ಬ್ಯಾಂಕಿನೂ ಕಟ್ಟಂಗಿಲ್ಲ. ಬ್ಯಾಂಕ್ ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ಭಾಳಷ್ಟು ನಾವು ನೋಡಿದ್ದೀವಿ. ಆ ರೀತಿ ಇವತ್ತು ಗಣೇಶ್ ಬ್ಯಾಂಕ್ನಲ್ಲಿ ವ್ಯವಹಾರ ಇಲ್ಲದೆ ಯಾರು ತೆಗೆದುಕೊಂಡವರು ಸಮಯಕ್ಕೆ ಸರಿಯಾಗಿ ರೀಪೇಮೆಂಟ್ ಮಾಡಿದ ಫಲವಾಗಿ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಬ್ಯಾಂಕ್ ಬೆಳೆದಿದೆ. ಇದರ ಉಪಯೋಗ ಎಲ್ಲರಿಗೂ ಆಗಿದೆ. ತಮಗೆಲ್ಲರಿಗೂ ಶುಭವಾಗಲಿ. ಬರ್ತಕ್ಕಂಥ ದಿವಸದಲ್ಲಿ ಕೂಡ ಇನ್ನೂ ಇಟ್ಟು ಗ್ರಾಹಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಬ್ಯಾಂಕಿನ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ನಿರ್ಣಯವನ್ನು ಮಾಡಲಿ. ಅದೇ ರೀತಿ ತೆಗೆದುಕೊಂಡವರು ಕೂಡ ತಮ್ಮ ಸುಖಜೀವನಕ್ಕೆ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ, ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ಬಿಸ್ನೆಸ್ಗಳನ್ನು ತಮ್ಮ ಕಷ್ಟದಿದ್ದಾಗ ಸಮಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ತಾವು ರೀಪೇಮೆಂಟ್ ಮಾಡಿ ಬ್ಯಾಂಕನ್ನು ಉಳಿಸಿ ತಾವು ಉಳಿದು ಎಲ್ಲವನ್ನು ಬೆಳಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 30 ವರ್ಷ ಹಿಂದೆ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಗುಲ್ಬರ್ಗದಲ್ಲಿ ಪ್ರಾರಂಭ ಆದ ನಿಮಿತ್ತ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಒಂದು ದಾಪುಗಾಲನ್ನು ಹೆಜ್ಜೆಯನ್ನು ಹಾಕ್ತಾ ಬಂದಿದೆ. ಇದನ್ನು ನೋಡಿ ಭಾಳಷ್ಟು ಸಂಸ್ಥೆಗಳು ಕೂಡ ಈ ಗುಲ್ಬರ್ಗದಲ್ಲಿ ಪ್ರಾರಂಭ ಆದವು. ವಿಶೇಷವಾಗಿ ಗುಲ್ಬರ್ಗದಲ್ಲಿ ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಮತ್ತು ಗಣೇಶ್ ಬ್ಯಾಂಕ್ ತನ್ನದೇ ಆದಂಥ ಹೆಚ್ಚು ಸದಸ್ಯರನ್ನು ಹೊಂದಿ ಸುಮಾರು 30 ವರ್ಷಕ್ಕಿಂತ ಹೆಚ್ಚು ಕಾಲದಲ್ಲಿ ಈ ಭಾಗದಲ್ಲಿ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊತಾರೆ. ಯಾಕಂದ್ರೆ ಸಹಕಾರ ಕ್ಷೇತ್ರ ಬೆಳಿಬೇಕು. ಇವತ್ತು ಈಗಾಗಲೇ ಪ್ರಭು ಮಾತಾಡಿದ್ರು. ಯಾಕಂದರೆ ನಾವು ಯಾವ ರೀತಿ ರೀಪೇಮೆಂಟ್ ಇರ್ತದೋ ಆ ರೀತಿ ಬ್ಯಾಂಕ್ ಸದೃಢವಾಗಿ ಬೆಳಕ್ಕೆ ಸಾಧ್ಯ. ಕ್ರಮೇಣವಾಗಿ ಇವತ್ತು RBI ಬ್ಯಾಂಕ್ ನಮ್ಮ ಕುತ್ತಿಗೆಯನ್ನು ಇರಿಸ್ತಕ್ಕಂಥ ಕೆಲಸ ಮಾಡ್ಕೊತ ಹೊಂಟದ ಮೇಲೆ ಕೆಲಸ. ಅವ್ರಿಗೆ ಇವು ಕೋಆಪರೇಟಿವ್ ಬ್ಯಾಂಕ್ ಇರೋದು ಬೇಕಾ, ಇಲ್ಲೆಲ್ಲ ನ್ಯಾಷನಲೈಸ್ ಬ್ಯಾಂಕಿಗೆ ಮರ್ಜ್ ಮಾಡೋಂತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲರೇ ಒಂದು ಅನಾಹುತ ಆದರೆ ಇವತ್ತು ಎಲ್ಲ ಬ್ಯಾಂಕಿಗೆ ಬರ್ತಕ್ಕಂಥ ಕೆಲಸ. ಯಾಕಂದ್ರೆ ದುಡ್ಡಿದ್ದಲ್ಲಿ ನಾವು ಜಾಗೃತರಾಗಿರ್ಬೇಕಾಗ್ತದೆ. ಯಾಕಂದರೆ ಯಾವ ರೀತಿ ನಾವು ಲೋನನ್ನು ಪಡೆದುಕೊಳ್ತೀವಿ, ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾಳ ಇದರಿಂದ ಕೊಟ್ಟಾಗ ಮಾತ್ರ ಬ್ಯಾಂಕ್ ನಾವು NPA ತಪ್ಪಿದ್ರೆ ಮೊದಲೆಲ್ಲ ವರ್ಷಕ್ಕೊಂದು ಸತಿ NPA ಐತಿ, 3 ತಿಂಗಳಿಗೊಮ್ಮೆ ಕೇಳ್ತಕ್ಕಂಥ ಪರಿಸ್ಥಿತಿ. ಅದಕ್ಕಾಗಿ ಇವತ್ತು ನಾವು ಲೋನ್ ಕೊಡೋದು ಭಾಳ ಕಷ್ಟ ಆಗ್ಯದ, ರೀಪೇಮೆಂಟ್ ಆಗ್ಬೇಕಾದ್ರೆ ಕಷ್ಟ ಆಗ್ತಕ್ಕಂಥ ಸಂದರ್ಭ ಅದ. ಅದಕ್ಕಾಗಿ ಇವತ್ತು ಬ್ಯಾಂಕ್ಗಳು ನಾವೆಲ್ಲರೂ ಕೂಡ ಏನು ಸಹಕಾರ ಕ್ಷೇತ್ರದಲ್ಲಿ, ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಸಂಘ ಸಂಸ್ಥೆಗಳು ಬೆಳೆದಾಗ ಮಾತ್ರ ಈ ಭಾಗದಲ್ಲಿ ಸಣ್ಣ ರೈತರಿರ್ಬೋದು, ಸಣ್ಣ ಉದ್ಯಮದಾರರಿಗೆ ಇವತ್ತು ಒಂದು ಹೆಚ್ಚಿನ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಈ ಬ್ಯಾಂಕ್ಗಳು ಮಾಡ್ಕೊಂಡು ಬರ್ಲಿಕ್ಕೆ. ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ ನಿಮಗೆ ಯಾವ ಕೂಡ ಅವ್ರು ಹಠ ಆಗೋದಿಲ್ಲ. ಯಾರಿಗೂ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ದೊಡ್ಡ ಈ ವ್ಯಕ್ತಿಗಳಿಗೆ ಅವ್ರು ಮಣಿ ಹಾಕ್ತಕ್ಕಂಥ ಕೆಲಸ. ಆದರೆ ಈ ಕೋಆಪರೇಟಿವ್ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಇವತ್ತು ಸಣ್ಣ ಬ್ಯಾಂಕ್ಗಳಿರ್ಬೋದು, ಫೈನಾನ್ಸ್ಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಇವತ್ತು ಸಮಾಜದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರಿಗೆ, ಕೆಳವರ್ಗದವರಿಗೆ ಹೆಚ್ಚಿನ ಒಂದು ತಕ್ಷಣ ಅವರಿಗೆ ಆರ್ಥಿಕ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದಾಗ ಇವತ್ತು ಸಮಾಜ ಬೆಳಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ HK ಪಾಟೀಲ್ ಹೇಳಿದ್ವಿ ನೋಡ್ರಿ, ಎಲ್ಲ ಇವು ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅರ್ಬನ್ ಬ್ಯಾಂಕ್ ಇರ್ಬೋದು, ಸೌಹಾರ್ದ ಬ್ಯಾಂಕ್ಗಳಿರ್ಬೋದು, ಇವೆಲ್ಲ ಕೂಡ ಕೇಂದ್ರ ಸರ್ಕಾರ ಭಾಳಷ್ಟು ಸ್ಟ್ರಿಕ್ಟ್ ಈ ಬೇರೆ ನ್ಯಾಷನಲೈಸ್ ಬ್ಯಾಂಕ್ ಇರಲಾರಂಥ ಕಾನೂನು ತಂದು ಇಲ್ಲಿ ಹಚ್ಲಕತ್ತಾರೆ. ಇದಕ್ಕೆ ನಾವೇನಾದರೂ ಅದಕ್ಕೆ ನಾವು ಪ್ರತಿಭಟನೆ ಮಾಡಿದಾಗ ನಾವು ಉಳ್ಳಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಟ್ಯಾಕ್ಸ್ ಎಷ್ಟು ತುಂಬ್ತೀವಿ, 33% ತುಂಬ್ತೀವಿ. ನೀವು ಎಷ್ಟು 1 ಕೋಟಿ ಮ್ಯಾಗ ತುಂಬಿರ್ಬೋದು, ನಾವೇ 1 ಕೋಟಿ ಮ್ಯಾಗ ತುಂಬ್ಕೊಂಡು ಬರ್ತಾರೆ. ಯಾಕಂದ್ರೆ ಇವೆಲ್ಲ ಕಷ್ಟವೇ. ಇವತ್ತು ನಾವೆಲ್ಲ ಕೂಡ ಏನು, ಯಾಕಂದ್ರೆ ವಿಶ್ವಾಸ ಇಟ್ಕೊಂಡಾಗ ಮಾತ್ರ ನಮಗೆಲ್ಲ ಠೇವಣಿ ಬರ್ತಕ್ಕಂಥ ವಹಿವಾಟು ಅಂತ ಹೋಗ್ತದೆ. ನಾವು ಹೆಚ್ಚಿನ ರೀತಿಯ ಜನರ ನ್ಯಾಷನಲೈಸ್ ಬ್ಯಾಂಕ್ ಇಟ್ಕೊಳ್ಳೋದು ಬೇಕಾಗಿಲ್ಲ ವಿಶ್ವಾಸ. ಆದರೆ ಇಲ್ಲಿ ಎಲ್ಲಿಯಾದರೂ ಕೂಡ ಒಂದು ಸಹಕಾರ ಕ್ಷೇತ್ರದಲ್ಲಿ ಎಲ್ಲಿಯಾದರೂ ಒಂದು ಬ್ಯಾಂಕ್ ಏನಾದರೂ ಆದರೆ ಇವತ್ತು ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕ್ಗಳಿಗೆ ಬರ್ತಾವೆ. ಅದಕ್ಕಾಗಿ ಭಾಳ ನಾವು ದುಡ್ಡಿದ್ದಲ್ಲಿ ಮೇಯೆಲ್ಲ ಕಣ್ಣಾಗಿ ಮಾಡಿಕೊಂಡು ನಾವು ಜನರ ಏನು ಠೇವಣಿ ಇರ್ತದೆ ಅದನ್ನು ಭಾಳ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ವಹಿಸಿ ಇವತ್ತು ನಾವು ಕಸ್ಟಮರ್ಸ್ಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಯಾರ್ಯಾರು ಲೋನನ್ನು ಪಡೆದಿರ್ತಾರೆ ಅವರು ಕೂಡ ಅಷ್ಟೇ ಜವಾಬ್ದಾರಿಯಾಗಿ ಯಾವ ರೀತಿ ಲೋನನ್ನು ತಗೊಳ್ತಾರೆ ತುಂಬತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇದು ಬೆಳಿಲಿಕ್ಕೆ ಸಾಧ್ಯ. ಇದು ಸಹಕಾರ ಕ್ಷೇತ್ರ ಬೆಳೆದಾಗ ಮಾತ್ರ ಇವತ್ತು ಎಲ್ಲರಿಗೂ ಕೂಡ ಉಪಯೋಗ ಆಗ್ತಕ್ಕಂಥದ್ದು. ಎಲ್ಲರೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ದಾಗ ಸಿಗೋದು. ಯಾಕಂದ್ರೆ ನೀವು ಡಿಪಾಸಿಟ್ ಕೋಟಿಗಟ್ಟಲೆ ಇಟ್ಟರೆ ಅವಾಗ ನಿಮಗೆ ಕರೆಗೇಷನ್ ಕುಂದಿರಿಸಿ ಲೋನ್ ಕೊಡ್ತಕ್ಕಂಥ ಕೆಲಸ.
ಆದರೆ ಸಹಕಾರ ಕ್ಷೇತ್ರದಲ್ಲಿ ನೀವು ಮೆಂಬರ್ ಇದ್ದರೆ ಸಾಕು, ನಿಮಗೆ ಕಂದ್ರಿಸಿ ನಿಮ್ಗೆ ಏನೇನು ಸಾಧ್ಯ ಅದ ಇತಿಮಿತಿಯಲ್ಲಿ ಏನು ರೂಲ್ಸ್ ಅವ್ರ ಇತಿಮಿತಿಯಲ್ಲಿ ನಾವೆಲ್ಲ ಕೂಡ ಆದಷ್ಟು ನಿಮ್ಮ ಮನೆಗೆ ಮುಡಿಸ್ತಕ್ಕಂಥ ಕೆಲಸ ಸಹಕಾರ ಕ್ಷೇತ್ರದಲ್ಲಿ ಆಗೋದ್ರಿಂದ ಇದು ಬೆಳೀತಕ್ಕಂಥದ್ದು ಅವಶ್ಯಕತೆ ಅದ, ಬೆಳೆಸ್ತಕ್ಕಂಥ ನಿಮ್ಮ ಕೈಯಲ್ಲಿ ಅದಂತೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಇವತ್ತು ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಡೈರೆಕ್ಟರ್ಸು ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜಯ ಕಡೆ. ಮತ್ತೆ ಹಿಂದೆ ಅನೇಕ ಶ್ರೀ ಗಣೇಶ್ ಬ್ಯಾಂಕ್ ಉದ್ಘಾಟನೆ ಮಾಡಲು ಮತ್ತೆ ನಾವು ನೀವು ಕೂಡೋಣ. ಶರಣರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ. ಈಗ ಸಿಲ್ವರ್ ಜುಬ್ಲಿ ಆಗಿದೆ ಅಂತ ಅಕ್ಕೋರು ಹೇಳಿದ್ರು, ಹಾಗೆ ಡೈಮಂಡ್ ಜುಬ್ಲಿ ಕೂಡ ನಾವೆಲ್ಲರೂ ಕುಂತಿಲ್ಲಿ ಭಾಷಣ ಮಾಡ್ಕೊಂಡು ಮತ್ತೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾನು ಶರಣರನ್ನು ಪ್ರಾರ್ಥನೆ ಮಾಡ್ತೀನಿ.